ಕರುದ್ರ ಯಜಮಾನ್ರೆ? ನೀನ್ ಹೋಗೆ, ನಿನ್ನ ಯಾರು ಕರ್ದಿದ್ದು? ಮತ್ತೆ ಅಮ್ಮ ಅಂತ ಕಿರ್ಚಿದ್ ಯಾರು? ಓ ಹಾಗಾದ್ರೆ ನಿನಗ್ ನೋವಿಲ್ವಾ ವಿಜಯ್? ಅಯ್ಯೋ ಹೋಗೆ, ನೀನ್ ಎಳಸಲ್ಕ ಈ ಗಂದ್ ಮಾತ್ರಕ್ಕೆ ನನ್ ಕಾಲ ಏನಾಗ್ಬಿಡುತ್ತೆ. ಇರೋದನ್ನ ಇಲ್ಲ ಅಂತ ಹೇಳೋದು, ಇಲ್ದಿರೋದನ್ನ ಇದೆ ಅಂತ ಹೇಳೋದು, ಇದೆರಡುನು ದಿಮಾಕ್ ಅಂತಲೇ ಕರೀತಾರೆ ಯಜಮಾನ್ರೆ. ಏಯ್, ಇನ್ನೊಂದು ಮಾತಾಡಿದ್ರೆ ಈಗ ಸೋತ್ ಬಿಡ್ತೀನಿ ನೋಡು. ಆಗುತ್ತಾ? ಸುಮ್ನಿರಮ್ಮ, ಅವನಿಗೆ ಹೆಣ್ಮಕ್ಳು ಅಂತಂದ್ರೆ ಗೌರವ, ಇಲ್ಲಾಂದ್ರೆ ಯಾವಾಗ್ಲೂ ನಾನು ಒದ್ದು ಹೊರಗೆ ಆಗ್ತಿದ್ದ. ಒದ್ಯೋ ಗಂಡು ಒದ್ದಾಡ್ತಿರೋದ್ ನೋಡಿದ್ರೆ ಬೇಜಾರಾಗುತ್ತೆ ತಾರಣ್ಣ ಅಂಕಲ್. ಏಯ್, ಯಾವನೇ ಒದ್ದಾಡ್ತಿರೋದು ನೋಡಿ, ಇವಾಗ ಡ್ಯಾನ್ಸ್ ಮಾಡ್ತೀನಿ. ಆಯ್ತು ಬಿಡಿ ಯಜಮಾನ್ರೆ, ನೀವೇ ಗಟ್ಟಿಗರು. ಇಲ್ಲ ಮಾಮ, ಅವಳು ಮುಂದೆ ತೋರ್ಸ್ಕೊಂಬಾರ್ದು ಅಂತ ಡ್ರಾಮಾ ಮಾಡ್ದೆ. ಮುಟ್ಬೇಡ ನೀನ್ ಬಿಡು. ಪ್ಲೀಸ್ ಮಾಮ, ಪ್ಲೀಸ್ ಮಾಮ. ಅಲ್ಲ ಕಣ, ಇದೊಂಥರ ಚೆನ್ನಾಗಿದೆ. ನೀನು ಡ್ರಾಮಾ ಸಖತ್ತಾಗಿ ಆಡ್ತೀಯ, ಆದ್ರೆ ಡ್ರಾಮಾದಲ್ಲಿ ಆಕ್ಷನ್ ಸೀನ್ ಎಲ್ಲ ಅವಳು ಬಿಟ್ಕೊಡ್ತೀಯ. ಇದೊಳ್ಳೆ ಕಥೆ ಆಯ್ತಲ್ಲ ನಿಂದು. ಈ ತರ ಬಾಯಿ ಪಡ್ಕೊಳ್ಳೋ ಬದಲು ನಂಗೆ ನೋಯ್ತಿದೆ ಅಂತ ಅವಳ ಹತ್ರನೇ ಹೇಳ್ಬೋದಿತ್ತಲ್ಲ ನಿಂಗೆ. ಗೀತಾ ಹತ್ರ ತಲೆ ಬಗ್ಸೋಕೆ ನಂಗೇನ್ ತಲೆ ಕೆಟ್ಟಿದ್ಯಾ ಮಾಮ? ನೋ ಚಾನ್ಸ್. ನಾನೇ ಸರಿ ಮಾಡ್ಕೊಂತೀನಿ. ಏನ್ ತಲೆನ? ಆಹಾ ಭಾನು, ನಮ್ಮ ಶ್ರುತಿ ಎಷ್ಟು ಚೆನ್ನಾಗಿ ಮಸಾಜ್ ಮಾಡೋದು ಕಲ್ತ್ಕೊಂಡಿದ್ದಾಳೆ ಗೊತ್ತಾ? ತುಂಬ ಚೆನ್ನಾಗಿ ರಿಲ್ಯಾಕ್ಸಿಂಗ್ ಆಗ್ತದೆ. ಮಕ್ಕಳು ಮೇಲೋಗಿ ಆಟ ಆಡ್ಕೊಳ್ರಪ್ಪ. ಯಾಕೆ ಬೇಕ್ರೆ? ಸುಮ್ಮನೆ ಅದು ಮದುವೆ ಆಗಿರೋರ ವಿಷಯನ ಮಕ್ಕಳು ಮುಂದೆ ಮಾತಾಡೋದು ಬೇಡ ಅಂತ. ಪುಟ್ಟ ಹೋಗಪ್ಪ. ಕಿರಣ್, ಶ್ರುತಿ, ಈಗ ಹೇಳಿ ಬೇಕ್ರೆ. ಸುಮ್ನೆ ಇರ್ರಿ, ಅವ್ರೇನ್ ಚಿಕ್ಕ ಮಕ್ಳ? ಸುಶೀಲಾ, ಸುಮ್ಮನೆ ಇರೇ. ಮದುವೆ ಆಗೋವರೆಗೂ ಎಲ್ಲರೂ ಚಿಕ್ಕ ಮಕ್ಕಳೇ. ಆದರೆ ಮದುವೆ ಆದಮೇಲೆ ಚಿಕ್ಕ ಮಕ್ಕಳ ಥರ ಆಡಿದ್ರೆ ಚೆನ್ನಾಗಿರೋಲ್ಲ ಅಲ್ವೇ ಬಿಗ್ರೆ? ಈಗೇನಾಯ್ತು? ಅದು ಇನ್ನೂ ಏನೂ ಆಗಿಲ್ಲ ಅನ್ನೋದೇ ಸಬ್ಜೆಕ್ಟ್. ಇದು ಸರಿಯಾಗಿಲ್ಲ ಬಿಗ್ರೆ, ನನ್ಗೆ ಯಾಕೋ ಇಷ್ಟ ಆಗ್ಲಿಲ್ಲ. ಏನ್ ಸರಿಗಿಲ್ಲ? ಅಲ್ಲ, ದೊಡ್ಡವರಾದ್ ನೀವು ಇದ್ಕೊಂಡು ಆಗ್ಬೇಕಾಗಿರೋದನ್ನ ಆಗೋಗ್ ಬಿಡದೆ ಆಟ ನೋಡ್ತಾ ಇದ್ರಲ್ಲ, ಇದು ಸರಿನಾ? ಹೇಳಿ ಬೀಗ್ತಿಯಮ್ಮ. ಮೊದಲು ಸ್ಪಷ್ಟವಾಗಿ ಏನ್ ವಿಷಯ ಅಂತ ಹೇಳಿ, ಆಮೇಲೆ ಮಾತಾಡೋಣ. ಅಲ್ಲ, ಗೀತಾ ಮತ್ತು ವಿಜಯ್ ಸಾಹೇಬ್ರದ್ದು ಮದುವೆ ಆಯ್ತು. ಅದಾದ್ಮೇಲೆ ಏನಾಗಬೇಕಾಗಿತ್ತು ಅದು ಆಗಿಲ್ವಲ್ಲ. ಸುಮ್ಮನೆ ಅವರಿಬ್ರು ಓದಕ್ ಕಳಿಸ್ತಾ ಇದ್ದಾರೆ ವಿನಃ ಒಂದಾಗೋಕೆ ಎಲ್ಲಿ ಬಿಡ್ತಾ ಇದ್ದೀರಾ? ಅಲ್ಲ, ಅದು ಅಲ್ಲ, ಓದಿಗೂ ಸಂಸಾರಕ್ಕೂ ಏನ್ ಸಂಬಂಧ? ಓದೇನ್ ಸಂಸಾರ ನಡೆಸುತ್ತಾ? ಅಲ್ಲ ಬೀಗ್ರೆ, ಸಂಸಾರ ಮಾಡೋದಕ್ಕೆ ಬಿಟ್ರೆ ಮನೆ ಬೆಳಗೋದಕ್ಕೆ ಮಾಣಿಕ್ಯನಂತ ಮಗು ಕೊಡುತ್ತೆ. ನೋಡಿ ಬೇಕ್ರೆ. ಇನ್ನು ನೋಡೋದೇನು ಇಲ್ಲಪ್ಪ, ಆಗ್ಬೇಕಷ್ಟೇ. ನಾನಿವತ್ತು ನಮ್ಮ ರಾಜಪುರೋಹಿತರಿಗೆ ಫೋನ್ ಮಾಡಿ ಕೇಳಿದೆ, ಇವತ್ತಿನ ಮುಹೂರ್ತ ಬಹಳ ಪ್ರಶಸ್ತವಾಗಿದೆಯಂತೆ.
ಈ ಮುಹೂರ್ತದಲ್ಲಿ ಗಂಡು ಮಗು ಹುಟ್ಟಿದ್ರೆ ಭೀಮಸೇನನ್ ತರ ಹುಡ್ತಾನಂತೆ, ಹೆಣ್ಮಗು ಹುಟ್ಟಿದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತರ ಹುಡ್ತಾಳಂತೆ. ಇನ್ನೇನ್ ಬೇಕು ಬೀಗ್ರೆ? ನೋಡಿ ಶ್ರೀನಿವಾಸ್, ನೋಡಿ, ನೀವು ಬಾಯಿ ತುಂಬಾ ಬೀಗ್ರೆ ಅನ್ನಿ ಸಾಕು. ಹೆಸರು ಹಿಡಿದು ಕರೆಯೋದು ಏನ್ ಚಂದ ಬೀಗತಿಯಮ್ಮ. ನನ್ನ ಆಸೆ ನಿಮ್ಮನ್ಸಲು ಅದೇ ಆಸೆ ಇತ್ತು, ಆದ್ರೆ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ರಿ. ನನ್ ಬಂದಿ ಸರಿ ಹೋಯ್ತು. ಇಷ್ಟಕ್ಕೂ ಮೊಮ್ಮಕ್ಕಳನ್ನ ಎತ್ತಾಡಿಸ್ಬೇಕು ಅನ್ನೋ ಆಸೆ ಯಾರಿಗಿರಲ್ಲ ಹೇಳಿ? ಹಾ, ನಾನ್ ಡಿಸೈಡ್ ಮಾಡಾಯ್ತು. ನೀವು ಬೇಡ ಅನ್ನೋಲ್ಲ ಅಂತ ನನಗೆ ಗೊತ್ತು. ಒಟ್ನಲ್ಲಿ ಇವತ್ತೇ ಗೀತಾ ಮತ್ತು ಅಳಿಮೆಯಿಂದ ಫಸ್ಟ್ ನೈಟ್, ಮೊದಲ ರಾತ್ರಿ. ರೀ, ಆಯ್ತು ಬಿಡು ಬಾ, ಒಳ್ಳೆ ಮುಹೂರ್ತ ಅಂತ ಹೇಳ್ತಿದ್ದಾರೆ. ಸಂಸಾರ ಶುರುವಾಗ ಜವಾಬ್ದಾರಿನ ಬೆಳೆಸೋದೆ ಸಂಸಾರ ಅಲ್ವಾ? ಇದಪ್ಪ ಗಂಡೊಪ್ಪ ಮಾತು ಅಂದ್ರೆ ಮೆಚ್ಚದೆ ಬೀಗ್ರೆ, ಮೆಚ್ಚದೆ. ಅವ್ವ, ಅಳಿಮಯ್ಯ, ಓ ಏನ್ ಮಾಡ್ತಿದೀಯಾ? ಇಲ್ಲಿ ಕೊಡಪ್ಪ, ನಾನು ಓದ್ತೀನಿ. ರಾತ್ರಿ ಆಯ್ತು ಲಗೋಣ ಎಂದು ನಿಮ್ಮ ಶೋಭಾನ. ಏ ಮಮ್ಮ, ನಾನಿಲ್ಲಿ ನೋವಲ್ಲಿ ಒದ್ದಾಡ್ಕೊಂಡ್ ಸಾಯ್ತಾ ಇದ್ರೆ ನೀನ್ ಶೋಭನದ ಆಡಾಡ್ಕೊಂಡ್ ಬಂದಿದ್ಯಾ? ವಿಜಯ, ಇವತ್ತಿನ ನನ್ನ ಸಿಚುವೇಶನ್ಗೆ ಇದಕ್ಕಿನ್ನ ಚೆನ್ನಾಗಿರೋ ಮತ್ತೊಂದು ಹಾಡು ನನ್ನ ತಲೆಗೆ ಬರ್ತಿಲ್ಲ ಕಣೋ. ಕರೆಕ್ಟಾಗಿ ಸೂಟ್ ಆಗುತ್ತೆ. ಏನ್ ಕಿಂಡಲ್ ಮಾಡ್ತಿದ್ಯಾ ಮಮ್ಮ? ಕಿಂಡರ್ ಅಲ್ಲ ಕಣೋ, ಅಲ್ಲಿ ಕಿಂಡರ್ ಗಾರ್ಡನ್ ಅಲ್ಲಿ ಒಂದಷ್ಟು ಮಕ್ಕಳು ಕಮ್ಮಿ ಆಗಿದಾರಂತೆ. ಅದಕ್ಕೆ ನೀನು ಮತ್ತೆ ನಿನ್ನ ಶ್ರೀಮತಿ ಗೀತಾ ಸೇರ್ಕೊಂಡು ಒಂದಷ್ಟು ಮಕ್ಕಳನ್ನ ಸೃಷ್ಟಿಸಿ ಅಲ್ಲಿಗೆ ಸಪ್ಲೈ ಮಾಡಬೇಕು ಅಂತ ಗುರು ಹಿರಿಯರೆಲ್ಲ ಸೇರ್ಬಿಟ್ಟು ಇವತ್ತು ಮುಹೂರ್ತ ಇಟ್ಟಿದ್ದಾರೆ. ಮಮ್ಮ, ತಡದ್ ನಿಲ್ಸು. ಇದು ನಿನ್ನ ಮಾವ BP ಶ್ರೀನಿವಾಸನ್ ಎಂಬ ಅವನಾಡಿರೋ ಮಾತು. ಅದಕ್ಕೆ ಈ ಮನೆ ಡಿಸೈಡಿಂಗ್ ಅಥಾರಿಟಿ ಶ್ರೀಯುತ ಸೂರ್ಯಪ್ರಕಾಶ್ ಅಲಿಯಾಸ್ ನಿಮ್ಮಪ್ಪ ಒಪ್ಪಿ ಸಿಗ್ನೇಚರ್ ಹಾಕಿ ಸೀಲ್ ಹಾಕಿ. ಯಾವ್ದಕ್ ಮಾಮ? ಇನ್ಯಾವುದಕ್ಕೆ? ನಿನ್ ಫಸ್ಟ್ ನೈಟ್ಗೆ. ನನ್ ಲೈಫ್ ಫಿಕ್ಸ್ ಮಾಡಕ್ ಅವ್ರು ಯಾರು? ಏನು ಫಿಕ್ಸ್? ಇದು ಬರೀ ಫಿಕ್ಸ್ ಅಲ್ಲೋ ವಿಜಯ್ ಕುಮಾರ, ಇದೊಂಥರ ಮ್ಯಾಚ್ ಫಿಕ್ಸ್. ಇಬ್ಬರು ಟೀಮ್ ಓನರ್ಗಳು ಮ್ಯಾಚ್ ಫಿಕ್ಸ್ ಮಾಡಿದ್ಮೇಲೆ ಅವರ ಬಯಕೆಗಳಿಗೆ ತಕ್ಕಂತ ಆಡ್ಬರೋದಷ್ಟೇ ಪ್ಲೇಯರ್ಸ್ಗಳ ಕೆಲಸ. ಇನ್ನು ನಿನಗೇನು ಉಳಿದಿಲ್ಲ. ಯಾವಾಗ ನಡೀತು ಮಾಮ? ಇದು ಜಸ್ಟ್ ಒಂದು 5:43 ಯಮಗಂಡ ಕಾಲದಲ್ಲಿ ನಡೆಯಿತು ಕಣೋ. ಇವಾಗ 2 ನಿಮಿಷ ಹಿಂದೆ ಅಷ್ಟೇ ನಡೆದಿರೋ ವಿಷಯ ಕಣೋ. ವಿಷಯ ತುಂಬಾ ಬಿಸಿ ಬಿಸಿಯಾಗಿದೆ. ಹಂಗೆ ಬಾಂಡ್ಲಿಂದ ಎತ್ಕೊಂಡ್ಬಂದು ನನ್ನ ಬಾಯಿಗೆ ಸುರಿತಾ ಇದ್ದೀನಿ. ಇವತ್ತು ನಿನ್ನ ಮೊದಲ ರಾತ್ರಿ ಕಣೋ ವಿಜಯ್ ಕುಮಾರ. ಮಾಮ, ನೋ ಚಾನ್ಸ್. ಅಂತ ನೀನು ಬಾಯಿ ಪಡ್ಕೊಂಡ್ರು ಅದಕ್ಕೆ ಬೆಲೆ ಇಲ್ಲ ಕಣೋ ವಿಜಯ್ ಕುಮಾರ. ಬಿಡು ಮಾಮ, ಅಮ್ಮಂಗೆ ಹೇಳ್ಬರ್ತೀನಿ. ಇದು ನಿನ್ನ ಜೀವನದ ದುರಂತ ಕಣೋ, ಹಿಡ್ಕೊ. ಒಪ್ಪಿಗೆ ಕೊಟ್ಟ ಗುಂಪಲ್ಲಿ ನಿನ್ನ ಅಮ್ಮನೂ ಇದ್ಲು. ಆ BP ಶ್ರೀನಿವಾಸ ಎಲ್ಲರ ಬಾಯಿ ಕಟ್ಟಾಕಿ ಅವನ ಫೈಲ್ನವನು ಪಾಸ್ ಮಾಡ್ಕೊಂಡ್ಬಿಟ್ಟು
ಒಟ್ನಲ್ಲಿ ನಿನ್ನ ಹಣೆ ಬರದಲ್ಲಿ ಶತ್ರುಗಳ ಜೊತೆ ಸಂಸಾರ ಅಂತ ಬರೆದಿದ್ರೆ ಯಾವನಿಗೆ ಏನು ಮಾಡೋಕ್ಕಾಗತ್ತೆ ಅಲ್ವೇ? ಇದೆಲ್ಲ ಗೀತಾ ಟ್ರಿಕ್ಸ್ ಗಣೋ. ನಂಗೆಲ್ಲ ಅರ್ಥ ಆಗತ್ತೆ. ಈ ಶ್ರೀಮಂತ ಮನೆತನದಲ್ಲಿ ಬಂದು ನೈಸಾಗಿ ಸೆಟ್ಲ್ ಆಗೋಕೆ ಅವಳು ಆಡ್ತಿರೋ ನಾಟಕ ಇದು. ಇಲ್ಲಿ ಜಗಳ ಮಾಡಿಕೊಂಡು ಬಿಲ್ಡಪ್ ಬೇರೆ ತಗೊಳ್ತಿರೋ ಗೀತಾ ಅದನ್ನ ಪ್ಯಾಚಪ್ ಮಾಡೋಕೆ ಅವಳ ಅಪ್ಪ ಅಮ್ಮನ ಅಲ್ಲಿಂದ ಕರೆಸ್ಕೊಂಡು ಸಂದರ್ಭನ ಅವಳಿಗೆ ಬೇಕಾದಂಗೆ ಯೂಸ್ ಮಾಡ್ಕೊಂತಿದ್ದಾಳೆ. ಅವಳ ಬಯಕೆಯ ಹರಕೆಗೆ ನೀನು ಕುರಿ, ಹರಕೆಯ ಕುರಿ. ರೆಡಿ ಆಗು ಮಗನೇ, ರೆಡಿ ಆಗು ನಿನ್ನ ಫಸ್ಟ್ ನೈಟ್ಗೆ. ಇದು ದೀಪ ಆರಿಸಿ ಕ್ಯಾಂಡಲ್ ಲೈಟ್ ಬಲ್ಬ್ ಹಾಕು. ನೋ, ಈ ಪ್ಲಾನ್ ಅನ್ನ ಪಚಡಿ ಮಾಡ್ಬಾರ್ತೀನಿ. ಕಾಲು ನಿನ್ ಮಾತು ಕೇಳ್ತಿಲ್ಲ, ಕಾಲಾನು ನಿನ್ ಮಾತು ಕೇಳ್ತಿಲ್ಲ. ಒಟ್ನಲ್ಲಿ ನಿನ್ ಗತಿ ಅದೋ ಗತಿ. ಬೋಲೋ ಶ್ರೀಕೃಷ್ಣ ಪರಮಾತ್ಮಕಿ ಜೈ. ಬರೋದಾ? ವಿಜಯ್ ಕುಮಾರ, ನಿನ್ನ ಮೊದಲ ರಾತ್ರಿಗೆ ನನ್ನ ಕಡೆಯಿಂದ ಅಮ್ಮ ಏನಮ್ಮ ಹೇಳ್ತಿದ್ಯಾ? ಹೌದು ಕಡೆ, ಇವತ್ತೇ ನಿನ್ನ ಸಂಸಾರ ಶುರುವಾಗತ್ತೆ. ಇವತ್ತು ನಿನ್ನಾಳೆ ಅಂದ್ರೆ ಮೊದಲನೇ ರಾತ್ರಿ. ಅಮ್ಮ ಪ್ಲೀಸ್, ಅದಾಗದಿಲ್ಲ ಅಂತ ನಾನು ಹೇಳಿದ್ನಲ್ಲ. ಆಗ್ಲೇಬೇಕು ಅಂತ ನಿಮ್ಮಪ್ಪ ಎಲ್ಲರನ್ನೂ ಒಪ್ಸಿದಾರಲ್ಲ. ಅಮ್ಮ, ನಾನು ಓದ್ ಮುಗಿಬೇಕು, ಅದಕ್ಕೆ ಇನ್ನೂ 1 ವರ್ಷ ಕಳಿಬೇಕಮ್ಮ. ನನ್ನ ಕಾಲ್ ಮೇಲೆ ನಾನು ನಿಲ್ಬೇಕು. ಪ್ರತಿಯೊಂದು ಹೇಳಿದ್ನಮ್ಮ. ಆದ್ರೆ ನಿಮ್ಮಪ್ಪ ಯಾರ ಮಾತು ಕೇಳ್ತಾರೆ ಹೇಳು? ಒಂದ್ ರೀತಿಲಿ ನನಗೂ ಅದು ಸರಿ ಅನ್ನಿಸ್ತಾ ಇದೆ ಕಣೆ. ಯಾಕೆಂದ್ರೆ ನೀನು ಗೊಂದಲದಲ್ಲೇ ಈ ಮಂತ್ರಿ ಮನೆ ಗೂಡು ಸೇರಿದವಳು. ಇನ್ನು ಮುಂದೆ ನಿನ್ನ ಜೀವನ ಈ ಗೊಂದಲದಲ್ಲೇ ಸಾಗಬಾರ್ದು ಅಂದ್ರೆ ನಿನ್ನ ಸಂಸಾರ ಶುರುವಾಗಬೇಕು. ಪ್ರತಿಯೊಂದನ್ನು ಬದಲಾಯಿಸುತ್ತೆ ಗೀತಾ. ಈ ಗೀತಾ, ಏನ್ ಯೋಚನೆ ಮಾಡ್ತಿದ್ದ? ಅಮ್ಮ, ಅಪ್ಪ ನನ್ನ ಉದ್ದೇಶನ ಹಾಳು ಮಾಡ್ತಿದಾರಮ್ಮ. ಹಾಳು ಅಂತ ಯಾಕೆ ಅನ್ಕೋತ್ಯಾ? ಬಾಳು ಮಾಡು ಅಂತ ಇದ್ದಾರೆ. ಆ ಬಾಳು ಇವತ್ತಲ್ಲ ನಾಳೆ ಶುರು ಆಗ್ಲೇಬೇಕಲ್ಲ. ನೋಡೆ, ಅಳಿಯಂದ್ರ ಕಡೆಯಿಂದ ನಿನ್ ಮನಸ್ಸಿನಲ್ಲಿ ಎಷ್ಟೋ ಘಟನೆಗಳು ಕೂತಿರ್ಬೋದು. ಆದ್ರೆ ಈಗ ಅದನ್ನೆಲ್ಲ ತೆಗೆದು ಬಿಸಾಕು. ಖಂಡಿತ ಅದ್ಯಾವ್ದ್ರೂ ಅಳಿಯಂದ್ರ ಮನಸ್ಸಿನಲ್ಲಿ ಇಲ್ಲ ಕಣೆ. ಇದ್ದಿದ್ರೆ ನಿಮ್ಮಪ್ಪನ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ರ ಹೇಳು? ಅಮ್ಮ, ಆದ್ರೂ ಅಪ್ಪನ ಹತ್ರ ಒಂದ್ಸಲಿ ಮಾತಾಡಮ್ಮ ಪ್ಲೀಸ್. ಪ್ರಯೋಜನನೇ ಇಲ್ಲ ಗೀತಾ. ನಿಮ್ಮಪ್ಪನ ಮಾತಿಗೆ ನಿಮ್ಮ ಅತ್ತೆ ಮಾವನು ಎದುರಾಡ್ಲಿಲ್ಲ, ಒಪ್ಕೊಂಡ್ಬಿಟ್ರು. ನಿನಗೆ ಗೊತ್ತಲ್ಲ ಗೀತಾ, ನಿಮ್ಮಪ್ಪ ಒಂದ್ಸಲ ನಿರ್ಧಾರ ಮಾಡಿದ್ರೆ ಅದನ್ನ ಮಾಡೇ ಮಾಡ್ತಾರೆ. ಹಾಗಾದ್ರೆ ಇವತ್ತು ರಾತ್ರಿ ನಿನ್ನ ಸಂಸಾರ ಶುರುವಾಗು ಮೊದಲ ರಾತ್ರಿ. ಗೀತಾ, ಏ ಗೀತಾ,
ಏನೇ ಏನ್ ಮಾಡ್ತಾ ಇದ್ಯಾ? ಏನ್ ನಿನ್ ಪ್ಲಾನು? ವಿಜಯ್ ಪ್ಲೀಸ್, ಈಗ ಮೂಡ್ ಆಫ್ ಆಗಿದೆ, ನಿನ್ನ ಹತ್ರ ಮಾತಾಡ ಆಸಕ್ತಿ ಇಲ್ಲ. ಹೌದು, ಮಾಡೋದೆಲ್ಲ ಮಾಡಿ ಈಗ ಈ ತರ ಅಮಾಯಕಲ್ ತರ ನಿಂತ್ಬಿಟ್ರೆ ಈ ಬಣ್ಣ ಬದಲಾಯಿಸೋ ಮಾತುಗಳೇ ಬೇಡ ಅನ್ನೋದು. ನಿಮ್ಮ ಅಪ್ಪಂಗೇಳಿ ಒಳಗೊಳಗೇನೆ ಫಸ್ಟ್ ನೈಟ್ಗೆ ಅರೇಂಜ್ ಮಾಡ್ತಿದ್ಯಾ? ಲೋ ಯಜಮಾನ, ಎಗ್ರಾಡ್ಬೇಡ. ಈ ಮನೆಗ್ ನಾನ್ ನಿನ್ ಜೊತೆ ಸಂಸಾರ ಮಾಡಕ್ ಬಂದಿಲ್ಲ ಅನ್ನೋದು ಸ್ಪಷ್ಟ. ಸತ್ಯ ಹೇಳಿ ನಿನ್ ಬಾಯಿಂದನೇ ಪ್ರೆಸ್ ಅವ್ರ ಮುಂದೆ ನಿಜ ಕಕ್ಕಿಸ್ಬೇಕಂತ ಬಂದಿರೋಳ್ ನಾನು ನಿನ್ ಜೊತೆ ಸಂಸಾರ ಮಾಡ್ತೀನಾ? ಆಸೆ ನಿನಗಿರ್ಬೋದು, ಆದ್ರೆ ನನಗಲ್ಲ. ಏಯ್ ಥು, ನಿನ್ ಜೊತೆ ಯಾವನೇ ಸಂಸಾರ ಮಾಡ್ತಾನೆ? ಮೆತ್ತಗೆ ಮೈಗಂಡ್ಕೊಂಡು ರಕ್ತ ಇರೋ ಇಂಬಳ ನೀನು. ನಿಮ್ ಮುಖ ನೋಡಿದ್ರೆ ಮೈಯೆಲ್ಲ ಪಡ್ಸ್ಕೊಬೇಕು ಅನ್ಸುತ್ತೆ, ಅಂತದ್ರಲ್ಲಿ ನಿನ್ ಜೊತೆ ಬಾಳ್ತೀನ? ಹಾಗಾದ್ರೆ ಹೋಗಿ ಬೇಡ ಅಂತ ಹೇಳು. ಬಂದಿರೋ ವಿಷಯಕ್ಕೆ ಒಂದ್ ಮುಕ್ತಾಯ ಹಾಡು. ಈ ಹಾಡು ಶುರು ಮಾಡಿರೋದು ಯಾರೋ? ನಿಮ್ಮ ಅಪ್ಪ. ಅಂದ್ರೆ ಇದು ನಿನ್ನಿಂದ ಬಂದಿರೋ ತೊಂದ್ರೆ. ನೀನೇ ಹೋಗಿ ನಿಮ್ಮ ಅಪ್ಪನ ಹತ್ರ ಇದು ಬೇಕಾಗಿಲ್ಲ ಅಂತ ಹೇಳು. ಆಗ್ಲೇ ಅವರು ನಿಮ್ಮ ಅಪ್ಪ ಅಮ್ಮನ ಹತ್ರ ಕನ್ವಿನ್ಸ್ ಮಾಡಿದಾರಂತೆ. ಹೇಗೂ ನಿಮ್ಮಮ್ಮ ನಿನಗ್ ತಾನೇ ಸಪೋರ್ಟ್ ಮಾಡೋದು. ಅಮ್ಮನ್ಗೇಳಿ ರಾತ್ರಿ ಕಾರ್ಯಕ್ರಮನ ನೀನೇ ಕ್ಯಾನ್ಸಲ್ ಮಾಡ್ಬೋದಲ್ಲ. ಏಯ್, ಕೌಂಟರ್ ಬೇಕಾಗಿಲ್ಲ. ಶುರು ಮಾಡಿರೋರು ನಿಮ್ಮೋರು, ಕ್ಯಾನ್ಸಲ್ ಮಾಡ್ಬೇಕಾಗಿರೋದು ನೀನು. ಹಾಗಂತ ನೀನು ಕೈ ಕೊಟ್ಕೊಂಡು ಸುಮ್ನೆ ಕೂರ್ತೀಯಾ? ಈ ಫಸ್ಟ್ ನೈಟ್ ನನಗೆಷ್ಟು ಪ್ರಾಬ್ಲಮ್ಮೋ ನಿನಗೂ ಅಷ್ಟೇ ಪ್ರಾಬ್ಲಮ್. ಅದನ್ನ ಸಾಲ್ವ್ ಮಾಡ್ಬೇಕಾಗಿರೋದು ನೀನು. ಸಮಸ್ಯೆ ಹುಟ್ಟಗೋಳ್ ನೀನು, ಅದಕ್ ಮಟ್ಟ ಹಾಕಕ್ ನಾನ್ ಬರ್ಬೇಕಾ? ಮಟ್ಟ ಹಾಕ ತಾಕತ್ತಿದ್ರೆ ಇಲ್ಲಿ ತನಕ ನೀನ್ ಯಾಕೆ ಬರ್ತಿದ್ದೆ? ಮೊದ್ಲು ಹೋಗಿ ಆ ಕೆಲ್ಸ ಮುಗಿಸ್ತಿದ್ದೆ. ಹೋಗಿ ಮಾತಾಡಕ್ಕೆ ನಿಂಗೆ ಧೈರ್ಯ ಬೇಕಲ್ವಾ? ಏಯ್, ನನ್ ಧೈರ್ಯದ ಬಗ್ಗೆ ಮಾತಾಡ್ಬೇಡ ನೀನು. ಮನ್ಸ್ ಮಾಡಿದ್ರೆ ನೀನ್ ಏನು ಮಾಡಲ್ಲ. ನಿಂದೆಲ್ಲ ಬರೀ ಸೋಡಾ ಬಾಟಲ್ ಸ್ಪಿರಿಟ್. ಮುಚ್ಚಳ ತೆಗ್ದ ಬುತ್ ಅಂತ್ಯ, ಆಮೇಲೆ ತಣ್ಣಗಾಗ್ತ್ಯಾ. ಏಯ್, ಏಯ್, ನನಗ್ ಬರ್ತಾರ ಕೋಪಕ್ಕೆ. ಎಲ್ಲಾದ್ರೂ ಹೋಗಿ ತಲೆ ತೆಚ್ಕೋ. ಸುಮ್ನೆ ಯಾಕೆ ನನ್ ತಲೆ ತಿಂತಿದ್ಯಾ? ನಿನಗಿದೆ ಕಣೆ, ಇದೆ. ಸಣ್ಣದಾಗಿ ಅವಕಾಶ ಸಿಕ್ಕಿದೆ ಅಂತ ಮೆರ್ಕೊಂಡ್ ಮೇಲೆ ಹೋಗ್ತಿದ್ಯಾ? ಹತ್ತೋ ಮೆಟ್ಲನ್ನ ಕತ್ತರಿಸೋಕು ಬರುತ್ತೆ ನಂಗೆ. ಕತ್ತರಿಸೋ ಮುಂಚೆ ಮಚ್ಚನ ಚೂಪ್ ಮಾಡ್ಬೇಕು. ಅದಾದ್ರೂ ಬರುತ್ತಾ ನಿನಗೆ? ಏನ್ ಬರುತ್ತೋ ಬಿಡುತ್ತೋ, ಆದ್ರೆ ಒಂದಂತೂ ನಿಜ, ಈ ಮನೆಗ್ ಬಂದಿರೋಳ್ ನಿನಗೆ ಬರೋದು ಬೆಗ್ಗರ್ ಗತಿ. ಅದನ್ನ ಬರ್ದಿಟ್ಕೋ. ಅಪ್ಪ, ನನ್ ಬದುಕು ನಾನು ಹೇಗೋ ನೋಡ್ಕೊಂತಿದ್ದೆ. ಅಮ್ಮನ್ ಕರ್ಕೊಂಡು ನೋಡಕ್ ಬಂದಿದ್ದು ಸಂತೋಷನೇ. ಆದ್ರೆ ಬಂದು ಇಂಥ ಸಮಸ್ಯೆನ ಯಾಕೆ ಸೃಷ್ಟಿ ಮಾಡ್ಬಿಟ್ಟೆ? ಮುಖ ಕಂಡ್ರೆ ಆಗ್ದಿರೋ ಮಹಾನ್ ಭಾವನ್ ಜೊತೆ ಮೊದಲೇ ರಾತ್ರಿನ. ಹೋ, ಏನ್ ತಂಗ್ಯವ ಇದು ಹಿಂಗಾಗೋಯ್ತು? ಯಾವುದು ಆ ಗೀತಾ ವಿಜಯ್ ಕಾಲ್ ತಿರುಗಿಸಿದ್ದ? ಅಯ್ಯೋ, ಕಾಲಿನ ವಿಷಯ ಬಿಟ್ಟಾಕು ತಂಗ್ಯವ. ಕಾಲು ನೋವು ಇನ್ನೊಂದೆರಡು ದಿನ ಇರುತ್ತೆ, ಆಮೇಲೆ ಹೋಗ್ಬಿಡುತ್ತೆ. ಆದ್ರೆ ಪಾಪಿ ಬಿಪಿ ಕಾಲನೇ ತಿರುಗಿಸ್ಬಿಟ್ನಲ್ಲ ತಂಗ್ಯವ. ನೀನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀಯ ಅಣ್ಣ? ಫಸ್ಟ್ ನೈಟ್, ಇವತ್ತಿನ ಮೊದಲ ರಾತ್ರಿಯ ಘನಘೋರ ಆಪತ್ತಿನ ಅಪಾಯ ತಂಗ್ಯವ. ಅದನ್ನ ತಪ್ಸೋದು ಹೇಗೆ? ಈ ವಿಷಯ ವಿಜಯ್ ಗೊತ್ತಾಯ್ತಾ? ನಾನೇ ಹೋಗಿ ಹೇಳ್ದೆ, ಉರಿದ್ ಬೀಳ್ತಾ ಇದ್ದಾನೆ. ಅದೇ ತಾನೇ ಬೇಕಾಗಿರೋದಣ್ಣ. ಅಂದ್ರೆ ಯಾವ ವಿಷಯ ಯಾರಿಗಿಷ್ಟ ಇರೋದಿಲ್ವೋ ಆ ವಿಷಯ ಅವ್ರ ಬದುಕಲ್ಲಿ ಆಗೋದಿಲ್ಲ. ಆ ಗ್ಯಾರಂಟಿ ನನಗಿಲ್ಲ ತಂಗ್ಯವ. ಯಾಕೆ? ಹತ್ತಿ ಮತ್ತೆ ಬೆಂಕಿನ ಒಂದು ಕಡೆ ಹಾಕಿ ಸುಡಲ್ಲ ಅಂತ ಸುಮ್ಮನೆ ಕೂತ್ರೆ ಹೆಂಗೆ? ಅಣ್ಣ, ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಬೇಡ. ಗೀತಾ ನೆರಳು ಕಂಡ್ರೆ ಉರ್ದು ಬೀಳೋ ವಿಜಿ ಅವಳ ಜೊತೆ ಸಂಸಾರ ಶುರು ಮಾಡ್ತಾನೆ ಅನ್ನೋದೆಲ್ಲ ಕನ್ಸು. ಆ ಗೀತಾ ಏನಾದ್ರೂ ಕಮಂಗಿ ಆಟಗಳನ್ನೆಲ್ಲ ಆಡಿದ್ರೆ ಕೆನ್ನೆಗೆ ಒಂದೆರಡು ಬಡ್ದು ಮೂಲೆ ಕೂರಿಸ್ತಾನೆ. ಓಹೋ, ಅಷ್ಟೊಂದೆಲ್ಲ ನಂಬಿಕೆ ಮಗನ ಮೇಲೆ?
ಎಸ್ ಅಫ್ಕೋರ್ಸ್. ಇದೇ ಮಗರಾಯ ತಾನೆ ಅದೇ ಗೀತಾ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚೋದಕ್ಕೆ ಹೋಗಿದ್ದಿತ್ತು. ಸುಡೋ ಬುದ್ಧಿ ಇರೋನು ಸಂಸಾರ ನಡೀಲಿ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅನ್ಸಿನ ಮಾತು. ಓಹೋ, ಅದಕ್ಕೆ ಆ BP ಫಸ್ಟ್ ನೈಟ್ ಬಗ್ಗೆ ಬೊಗಳ್ತಾ ಇದ್ರು ನೀನು ಸುಮ್ಮನೆ ಇದ್ದಿದ್ದು. ನಿನ್ನ ಬಾವಾಜಿ ಮುಂದೆ ನನಗೆ ಬೇಕಾದ್ದು ಮಾಡೋದಕ್ಕೆ ಆಗೋದಿಲ್ವಲ್ಲಣ್ಣ. ಇಷ್ಟಕ್ಕೂ ಬೇಕಾದ್ದು ನಡೆಯಲ್ಲ ಅನ್ನೋ ವಿಶ್ವಾಸ ಇರುವಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ. ಒಟ್ನಲ್ಲಿ ಗೀತಾ ಮತ್ತೆ ವಿಜಿ ಮಧ್ಯೆ ಫಸ್ಟ್ ನೈಟ್ ಆಗಲ್ಲ, ಆಗೋದಕ್ಕೆ ಸಾಧ್ಯನೂ ಇಲ್ಲ.